ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ, ಮರೆಯದೆ ಭಜಿಸೋ ರಂಗವಿಠಲ ರೇಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಸಂದೇಶ ಅಂತ ವಿಷಯವನ್ನು ಕುರಿತು ಈಗಾಗಲೇ ಹಿಂದೆ ಕೆಲವು ಸ್ಕಂದಗಳಲ್ಲಿ ಬರುವಂತಹ ಅಂಶಗಳನ್ನ ಅನುಸಂಧಾನ ಮಾಡ್ತಾ ಬರ್ತಾ ಇದ್ದೇವೆ. ಶ್ರೀಪಾದರಾಜ ಮಠದ ವತಿಯಿಂದ ಶ್ರೀಮದ್ ಭಾಗವತದ ಸಪ್ತ ಸಪ್ತಾಹ ಅನ್ನುವಂತಹ ಕಾರ್ಯಕ್ರಮ ಈಗಾಗಲೇ ಬೇರೆ ಬೇರೆ ವಿದ್ವಾಂಸರಿಂದ ನಡೀತಾ ಇದೆ. ಆನ್ಲೈನ್ ಮೂಲಕ ಪೂಜ್ಯ ಉಭಯ ಶ್ರೀಪಾದಂಗಳವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಆ ಇಬ್ಬರು ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣ ಪಂಚಮ ಸ್ಕಂಧದಲ್ಲಿ ಭರತನ ಚರಿತ್ರೆಯನ್ನ, ಭರತನ ತಂದೆಯಾಗಿ ಋಷಭ ಅಂತ ಭಗವಂತನ ಅವತಾರ, ಅದು ಆ ಭಗವಂತನ ಅವತಾರ ಋಷಭ ನಾಮಕ ಪರಮಾತ್ಮ ಮಾಡಿದ ಉಪದೇಶ ಹಾಗೂ ಪ್ರಿಯವ್ರತ ರಾಜನ ಉಪಾಖ್ಯಾನ, ಇನ್ನು ಕೆಲವು ಆ ಪ್ರಿಯವ್ರತನ ವಂಶದಲ್ಲಿ ಬಂದ ರಾಜರುಗಳ ಬಗ್ಗೆ ಹಾಗೂ ಭೂಗೋಳ ಖಗೋಲಗಳ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. ಭೂಗೋಳ ಖಗೋಲಗಳ ಬಗ್ಗೆ ವಿಸ್ತಾರವಾದ ಅನುಸಂಧಾನ, ನರಕಗಳ ಪರಿಚಯ ಮಾಡಿಸುತ್ತದೆ. ಇದೆಲ್ಲ 5ನೇ ಸ್ಕಂದ ಶ್ರೀಮದ್ ಭಾಗವತ. ಇಲ್ಲಿ ನಾವು ಪ್ರಿಯವ್ರತ ಉಪಾಖ್ಯಾನ ಪ್ರಾರಂಭದಲ್ಲಿ ಬರ್ತದೆ. ಇದನ್ನು ನಾವು ಚಿಂತನೆ ಮಾಡಬೇಕು. ಪ್ರಿಯವ್ರತ ಗೃಹಸ್ಥನಾಗಿ ಸಂತಾನ ಪಡೆದು ರಾಜ್ಯಭಾರ ಮಾಡಿಕೊಂಡು ಸ್ವಯಂಭೂ ಮನುವಿನ ಮಗನಾಗಿ ಎಲ್ಲರನ್ನ ಆಳ್ವಿಕೆಯಲ್ಲಿ, ಅಂದ್ರೆ ಎಲ್ಲರನ್ನ ಆಳ್ತಾ ಇರಬೇಕು ಅಂತ ಬ್ರಹ್ಮದೇವರ ಅಭಿಪ್ರಾಯ ಇತ್ತು. ಆದರೆ ಪ್ರಿಯವ್ರತ ಅದನ್ನು ಪರಿತ್ಯಜಿಸಿದ. ರಾಜ್ಯಾಧಿಕಾರ ಬೇಡ, ವಿವಾಹ ಬೇಡ, ಸಂತಾನ ಬೇಡ, ಸನ್ಯಾಸಿಯಾಗಿರ್ತೇನೆ, ಈ ಅಭಿಪ್ರಾಯದಿಂದ ಹೊರಟಿದ್ದಾನೆ ಪ್ರಿಯವ್ರತ. ಆದರೆ ಪ್ರಿಯವ್ರತನ ಬಳಿಗೆ ಬ್ರಹ್ಮದೇವರು ಬಂದು, ನೀನು ಸನ್ಯಾಸಿ ಆಗಬೇಡ, ಗೃಹಸ್ಥ ಧರ್ಮ
ಅದು ಯಾವುದಕ್ಕೂ ಕೂಡ ಪ್ರತಿಬಂಧಕ ಅಲ್ಲ ಮುಕ್ತಿಗೆ, ಸಾಧನೆಗೆ. ಅವನಿಗೆ ಹಾಗೊಂದು ಭಾವನೆ ಇತ್ತು, ಈ ಅಧಿಕಾರ, ಸಂಪತ್ತು, ಮಡದಿ, ಮಕ್ಕಳು ಇವರೆಲ್ಲರೂ ಕೂಡ ಪ್ರತಿಬಂಧಕಗಳು ಅಂತ. ಶಾಸ್ತ್ರಗಳಲ್ಲೂ ಕೂಡ ಇಂಥ ಮಾತುಗಳು ಬರ್ತಾವೆ. ಆ ಭಾವನೆಯನ್ನ ಅವನು ತಾಳಿದ್ದ. ಅದೇ ಕಾರಣದಿಂದ ಅವುಗಳನ್ನು ಕೇಳಿ ಕೇಳಿ ಇವತ್ತು ತುಂಬಾ ಜನಗಳಿಗೆ ಅದೊಂದು ಭಾವ ಇದೆ, ನನ್ನ ಸಾಧನೆಗೆ ಮನೆನೇ ಅಡ್ಡಿ, ಮಡದಿನೇ ಅಡ್ಡಿ, ಹೆಣ್ಣಿಗೆ ಪುರುಷನೇ ಅಡ್ಡಿ, ಮಕ್ಕಳೇ ಅಡ್ಡಿ ಅನ್ನೋ ಭಾವಗಳು ಬಹಳ ಜನಗಳಿಗೆ ಬಂದಿದೆ. ಸಾಧನೆಗೆ ಇದು ಅಡ್ಡಿ, ಮೋಕ್ಷಕ್ಕೆ ಇದು ಅಡ್ಡಿ ಆಗ್ತದೆ, ನಾವು ಭಗವಂತನನ್ನ ಧ್ಯಾನ ಮಾಡಲಿಕ್ಕೆ ಇದೆಲ್ಲವೂ ಪ್ರತಿಬಂಧಕ, ಎಲ್ಲ ಪರಿತ್ಯಜಿಸಿ ಕಾಡಿಗೆ ಹೋಗ್ಬಿಟ್ರೆ ಸುಖ ಇದೆ, ಹಾಗಾಗಿ ಪ್ರತಿಯೊಂದನ್ನ ಪರಿತ್ಯಜಿಸಬೇಕು. ನೆಸಿಷ್ಣುಹು ಅಂತಾರೆ. ನೆಸಿಷ್ಣುಹು ಎಲ್ಲವನ್ನು ನ್ಯಾಸ, ತ್ಯಾಗ ಮಾಡಿಬಿಡ್ಬೇಕು. ಇದು ದೇವರನ್ನು ಕಾಡ್ಲಿಕ್ಕೆ ಇದೇ ಸುಲಭೋಪಾಯ ಅಂತ ಬಹಳ ಜನಗಳ ಅಭಿಪ್ರಾಯ. ಇದಕ್ಕೆ ಪ್ರಿಯವ್ರತ ಆ ರೀತಿಯಾಗಿ ಮಾಡಿದ್ದು ನಮ್ಮನ್ನೆಲ್ಲ ನಾವು ಮಾಡಿಕೊಳ್ಳೋ ಈ ಪ್ರಶ್ನೆಗಳಿಗೆ ಅವನೊಬ್ಬ ಪ್ರತಿನಿಧಿಯಂತೆ. ಆ ಥರದ ಧೋರಣೆ ತಾಳಿ ಎಲ್ಲ ಪರಿತ್ಯಜಿಸಿ ಕಾಡಿಗೆ ಹೋಗ್ಬಿಟ್ಟ. ಸ್ವಯಂಭೂಮನು ಎಷ್ಟು ಹೇಳಿದ್ರೂ ಕೇಳಲಿಲ್ಲ. ಅಪ್ಪನ ಮಾತು ಅವನಿಗೆ ರುಚಿಸ್ತಿಲ್ಲ. ಸಾಕಷ್ಟು ಶಾಸ್ತ್ರಗಳನ್ನ, ಪ್ರವಚನಗಳನ್ನ ಕೇಳಿದವನೇ ಅಪ್ಪನ ಮಾತು ರುಚಿಸಲಿಲ್ಲ, ಕಾಡಿಗೆ ಹೋದ. ಆವಾಗ ಬ್ರಹ್ಮದೇವರೇ ಕೆಳಗಿಳಿದು ಬರಬೇಕಾಯ್ತು. ಪ್ರಿಯವ್ರತ, ನಿನಗೆ ಈ ಗಾರ್ಹಸ್ಥ್ಯ, ಮಡದಿ, ಮಕ್ಕಳು, ಅಧಿಕಾರ, ಸಂಪತ್ತು ಇವೆಲ್ಲವೂ ಕೂಡ ಪ್ರತಿಬಂಧಕ, ಶತ್ರುಗಳಂತೆ ಸಾಧನೆಗಿವು ಅಂತ ಭಾವಿಸಿ ಕಾಡಿಗೆ ಬಂದಿದ್ದಿ. ಕಾಡಿಗೆ ಬಂದು ಕೂಡಲೇ ಸಾಧನೆ ಆಗ್ತದೆ ಅಂತ ಅನ್ಕೊಳ್ಬೇಡ ಅಂದ್ರಂತೆ ಬ್ರಹ್ಮದೇವರು. ಯಾಕಂದ್ರೆ ಕಾಡಿನೊಳಗೂ ಕೂಡ ಶತ್ರುಗಳಿದ್ದಾರೆ. ಮನೆ ಒಳಗೆ ಗೆಲ್ಲಿಕ್ಕಾಗ್ಲಿಲ್ಲ ಅಂತ ಕಾಡಿಗೆ ಬಂದ್ರೆ ಕಾಡಿನಲ್ಲಿ ಶತ್ರುಗಳಿಲ್ಲ ಅನ್ಕೊಂಡೀಯ? ನಮ್ಮ ಸಾಧನೆಗೆ ಅಡ್ಡಿಯಾದವರು ಯಾರು? ಎಷ್ಟು ಅದ್ಭುತವಾದ ಸಂದೇಶ ಕೊಡ್ತದೆ ಭಾಗವತ. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತೋ ವಸಂತೆ ಸಹ ಷಟ್ ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮಃ ಕಿನ್ನು ಕರೋತ್ಯವದ್ಯಂ. ವನೇಷು ಅಪಿ ಸ್ಯಾತ್ ಪ್ರಮತ್ತಸ್ಯ ಭಯಂ. ಮನುಷ್ಯರಿಗೆ ಕಾಡಿಗೆ ಹೋದ ಮಾತ್ರಕ್ಕೆ ಸಾಧನೆ ಆಗ್ತದೆ ಅಂತ ತಿಳಿಬಾರ್ದು. ಅಲ್ಲಿಯೂ ಬರಲಿಕ್ಕಿದೆ, ಅಲ್ಲಿ ಬರಲ್ಲ ಅಂತ ಭಾವಿಸಬೇಡ. ಶತ್ರುಗಳು ಯಾರು? ಯತೋ ವಸಂತೆ ಸಹ ಷಟ್ಸಪತ್ನಾಃ. ನಮ್ಮ ಸಾಧನೆಗೆ ಅಡ್ಡಿ ಮಾಡುವವರು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇವರೇ ಷಟ್ ಅಂದ್ರೆ 6. ಇವರು ಕಾಡಿಗೆ ಹೋದ ಕೂಡ್ಲೇನೆ ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕಾಗ್ತದೆ ಅಂತ ತಿಳ್ಕೊಳ್ಬೇಡ. ಹಾಗಾಗಿದ್ರೆ ಎಲ್ಲರೂ ಕಾಡಿಗೆ ಹೋಗ್ಬೇಕಾಗಿತ್ತು, ನಾಡು ಬಿಟ್ಟು. ಯತೋ ವಸಂತೆ ಸಹ ಷಟ್ ಸಪತ್ನಾಃ ಅಂತಾರೆ. ಶಾಸ್ತ್ರಗಳ ಮಾತು ಹೊರಟದ್ದು ಪ್ರತಿಯೊಬ್ಬನನ್ನ ಕಾಡಿ ಕಳಿಸ್ಬೇಕು, ನಾಡಿನಿಂದ ನಿವೃತ್ತಿಗೊಳಿಸ್ಬೇಕು ಅಂತಲ್ಲ. ಕಾಮಕ್ರೋಧಗಳನ್ನ ಬಿಡಬೇಕು ಅನ್ನೋ ಅರ್ಥದಲ್ಲಿ ಇವೆಲ್ಲ ಪ್ರತಿಬಂಧಕ ಅಂತಿರ್ತಾರೆ. ಮಡದಿ ಪ್ರತಿಬಂಧಕ, ಮಕ್ಕಳು ಪ್ರತಿಬಂಧಕ, ಮನೆ ಪ್ರತಿಬಂಧಕ ಅಂತ ಶಾಸ್ತ್ರಗಳಿಗೆ ಹೇಳೋ ಉದ್ದೇಶ ಇಲ್ಲ. ನೀನದನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದಿ. ಅವುಗಳೆಲ್ಲವೂ ಕೂಡ ಪೂರಕ ಸಾಧನೆಗೆ. ತಿಳಿಯದೇ ಇದ್ದಾಗ ಅವೆಲ್ಲ ಪ್ರತಿಬಂಧಕ. ನಮ್ಮ ವಿವೇಕಕ್ಕೆ ಬಿಡಬೇಕು. ನಿಜವಾದ ಪ್ರತಿಬಂಧಕ ಯಾವುದು ಅಂತ ಅರಿತುಕೊಂಡವನು ವಿವೇಕಿ ಆಗ್ತಾನೆ. ಸಾಧನೆಗೆ ಬಹಳ ದೊಡ್ಡ ಪ್ರತಿಬಂಧಕಗಳು ಯಾವುದು ಅಂತ ವಿವೇಕಿಯಾಗಿ ಅರ್ಥಕೋ. ಯತೋ ವಸಂತೆ ಸಹ ಷಟ್ ಸಪತ್ನಾಃ. ಎಷ್ಟು ಅದ್ಭುತವಾದ ಮಾತು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೇ ನಮ್ಮ ಸಾಧನೆಗೆ ಅಡ್ಡಿ, ಪ್ರತಿಬಂಧಕಗಳು. ಇವು ನಾಡಿಗೆ ಹೋಗೋಣದ್ರಿಂದ ದೂರವೂ ಆಗಲ್ಲ ಅಥವಾ ಹತ್ರನೂ ಬರಲ್ಲ. ಕಾಡಿಗೆ ಹೋಗೋಣದ್ರಿಂದ ಅವು ನಮ್ಮನ್ನು ಬಿಟ್ಟು ಹೋಗ್ತವೆ ಅಂತ ಹೇಳೂ ಇಲ್ಲ. ಯಾಕೆಂದ್ರೆ ಅವು ನಮ್ಮ ಮನಸ್ಸನ್ನೇ ಮನೆ ಮಾಡಿಕೊಂಡು ನಮ್ಮ ಸಾಧನೆಗೆ ಒಳಗೆ ಇಂಟರ್ನಲ್ ಆಗಿ ಅವು ನಮ್ಮನ್ನು ಪ್ರತಿಬಂಧಿಸ್ತವೆ ಸಾಧನೆ ಮಾಡದಂತೆ.
ಇದನ್ನ ಗೆಲ್ಲಬೇಕು, ಈ ಶತ್ರುಗಳ ಜೊತೆಗೆ ಹೋರಾಟ ಮಾಡಬೇಕು. ನೀನು ಕಾಡಿಗೆ ಹೋಗಿ ಮಾಡ್ತೀಯಾ ಅಥವಾ ನಾಡಿನಲ್ಲಿ ಇದ್ದು ಮಾಡ್ತೀಯಾ ಅನ್ನೋದು ಮುಖ್ಯ ಅಲ್ಲ. ಒಟ್ಟು ಇವುಗಳನ್ನು ಗೆಲ್ಲಬೇಕು ಅನ್ನೋದು ಮುಖ್ಯ ಸಾಧನೆ. ಇದನ್ನು ಹೇಳಲಿಕ್ಕೆ ಶಾಸ್ತ್ರಗಳಲ್ಲಿ ಸಂಪತ್ತು ಪ್ರತಿಬಂಧಕ, ಅಧಿಕಾರ ಪ್ರತಿಬಂಧಕ ಆಗ್ತದೆ. ಮಡದಿ ಮಕ್ಕಳು, ಗಂಡ ಇವರೆಲ್ಲರೂ ಕೂಡ ಮನೆ ಇವುಗಳನ್ನ ಒಂದರ್ಥದಲ್ಲಿ ದೂರುವಂತೆ, ಇವೇ ನಮಗೆಲ್ಲ ಅಡ್ಡಿ ಮಾಡ್ತಾವೆ ಅಂತ ಅನ್ನೋ ಹಾಗೆ ಹೇಳ್ತಿರ್ತ. ಪುರಾಣಗಳ ಮಾತು, ಶಾಸ್ತ್ರಗಳ ಮಾತನ್ನ ಸ್ಪಿರಿಟ್ ಅರ್ಥ ಮಾಡ್ಕೊಳ್ಳೋರು ಕಡಿಮೆ ಆದ್ವಿ. ಹಾಗಾಗಿ ಪ್ರಿಯವ್ರತನಿಗೆ ಬ್ರಹ್ಮ ಇದನ್ನ ಸ್ಪಷ್ಟಪಡಿಸ್ತಾನೆ. ಉಪದೇಶ ಮಾಡುವವರ ಜವಾಬ್ದಾರಿ ಏನು ಅನ್ನೋದು ಬ್ರಹ್ಮನ ಮಾತಿನಿಂದ ಸ್ಪಷ್ಟ ಆಗ್ತದೆ. ಉಪದೇಶ ಕೇಳೋರು ಕೂಡ ಯಾವ ಅಭಿಪ್ರಾಯದಲ್ಲಿ ಉಪದೇಶವನ್ನು ಸ್ವೀಕರಿಸಬೇಕು ವಿಷಯಗಳನ್ನು ಅನ್ನೋದು ಭಾಗವತದಿಂದ ತಿಳಿಯುತ್ತದೆ. ಇತ್ತೀಚೆಗೆ ಆ ಒಂದು ಅದ್ಭುತವಾದ ಪರಿಸರವನ್ನ ನಾವು ಕ್ರಿಯೇಟ್ ಮಾಡಿಕೊಳ್ಬೇಕು. ಉಪದೇಶಕ್ಕೆ ಕುಳಿತಿದ್ದೇವೆ ಅಂದ್ರೆ ಹೇಳೋ ಮಾತುಗಳನ್ನೆಲ್ಲ ನಾವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಬಾರ್ದು. ಟ್ರೂ ಟ್ರಾನ್ಸ್ಲೇಟ್, ಯಾವ ಅಭಿಪ್ರಾಯ ಯಾವ ಓಘದಲ್ಲಿ ಹೇಳ್ತಿದ್ದಾರೆ ಅಂತ ತಿಳಿದುಕೊಳ್ಬೇಕು. ಹಾಗಾಗಿ ನೀನು ನಾರದರ ಬಾಯಿಯಿಂದ ಸಾಕಷ್ಟು ಉಪದೇಶ ಕೇಳಿದಿ ಪ್ರಿಯವ್ರತ, ಆದರೆ ಉಪದೇಶಕ್ಕೆ ಅಂತ ಮೀಸಲಾದ ಮಾತುಗಳ ಅರ್ಥಾನುಸಂಧಾನ ಸರಿ ಆಗಲಿಲ್ಲ ನಿನ್ಗೆ. ನಾನ್ ತಿಳಿಸ್ತೇನೆ. ಅವರು ಮಾಡಿದ ಉಪದೇಶದ ಅಭಿಪ್ರಾಯ ನಿನ್ನೊಳಗೆ ಹುದುಗಿದ ಕಾಮಕ್ರೋಧಗಳನ್ನು ನಿಯಂತ್ರಿಸಿಕೊಳ್ಬೇಕು ಅನ್ನೋ ಅರ್ಥದಲ್ಲಿತ್ತೇ ಹೊರತು ನೀನು ಒಂದು ಅಧಿಕಾರ ವಹಿಸ್ಕೊಳ್ಬಾರ್ದು, ನೀನು ಜವಾಬ್ದಾರಿ ತಗೊಳ್ಬಾರ್ದು, ನೀನು ವಿವಾಹ ಮಾಡ್ಕೊಳ್ಬಾರ್ದು ಅಂತ ಅವರು ಉಪದೇಶ ಮಾಡಿದ್ದಲ್ಲ ನಿನಗೆ. ಎಂಥ ಅದ್ಭುತ ಬ್ರಹ್ಮನ ಮಾತು. ಹಾಗಾಗಿ ಕಾಮಕ್ರೋಧಗಳನ್ನ ವಿವಾಹ ಮಾಡಿಕೊಂಡ್ರು ನೀನು ಗೆಲ್ಲಬಹುದಾ ಅಂತಾದಾಗ ನಿನಗೆ ಅವುಗಳೇನ್ ಪ್ರತಿಬಂಧಕ ಆಗ್ತದೆ. ಜಿತೇಂದ್ರಿಯಸ್ಯ ಆತ್ಮರತೇರ್ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ. ಗೃಹಾಶ್ರಮ ಅವದ್ಯಂ ಕಿನ್ನು ಕರೋತಿ. ಗೃಹಸ್ಥಾಶ್ರಮ ನಿನಗೇನ್ ಕೆಡಕು ಮಾಡ್ತದಪ್ಪ. ನೀನು ಜಿತೇಂದ್ರಿಯನಾಗಿದ್ದು ಕಾಮಕ್ರೋಧಗಳನ್ನು ಗೆದ್ದಿ ಅಂತಾದ್ರೆ ಅವೇನ್ ಕೆಡಕು ಮಾಡ್ತಾರೆ. ಇದು ಚತುರ್ಮುಖ ಬ್ರಹ್ಮದೇವರು ಪ್ರಿಯವ್ರತನಿಗೆ ಮಾಡಿದ ಉಪದೇಶದ ಸಾರ. ಇಲ್ಲಿ ನಾವು ಅನುಸಂಧಾನ ಮಾಡಬೇಕು. ಇದೇ ಭಾಗವತದೊಳಗೆ ಮೊದಲು ಸೃಷ್ಟಿ ಪ್ರಕರಣದ ವಿವರಣೆ ಕೊಡುವಾಗ ಅಲ್ಲಿ ಒಂದು ಮಾತು ಹೇಳ್ತಾರೆ. ಸನಕ ಸನಂದನ ಸನತ್ ಕುಮಾರನ್ನ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು. ಅವರಿಗೆ ಮತ್ತೆ ಬ್ರಹ್ಮದೇವರು ಮುಂದೆ ಸೃಷ್ಟಿ ಮಾಡ್ರಿ ನೀವು ಅಂತ ಆದೇಶಿಸಿದರು. ಆಗ ಅವರು ಸೃಷ್ಟಿ ಮಾಡ್ಲಿಕ್ಕೆ ಇಷ್ಟಪಡ್ಲಿಲ್ಲಂತೆ. ಅವರು ಇಷ್ಟಪಡದಿದ್ದಾಗ ಬ್ರಹ್ಮದೇವರು ಏನೂ ಮಾತನಾಡಲಿಲ್ಲ. ಪ್ರಿಯವ್ರತ ಮಾತ್ರ ಸೃಷ್ಟಿ ಬೇಡ, ವಿವಾಹ ಮಾಡ್ಕೊಳ್ಳೋದಿಲ್ಲ ಅಂತಂದ್ರೆ ಇಲ್ಲಿ ಸಾಕಷ್ಟು ಮಾತುಗಳಾಡಿದರು. ಅಲ್ಲಿ ಏನೂ ಮಾತಾಡ್ಲಿಲ್ಲ ಅಂತ ಬಂತು. ಇವೆರಡನ್ನೂ ಕೂಡ ನಾವು ಹೇಗೆ ಯೋಚನೆ ಮಾಡಬೇಕು. ಒಬ್ಬ ಸೃಷ್ಟಿ ಮಾಡಲ್ಲ, ವಿವಾಹ ಮಾಡ್ಕೊಳ್ಳೋದಿಲ್ಲ, ಅಧಿಕಾರ ಬೇಡ ನಮಗೆ ಅಂತ ಅಂತಾರೆ ಅಂದ್ರೆ ಅವರನ್ನ ಮಾತೇ ಆಡಿಸಲ್ಲ ಬ್ರಹ್ಮದೇವರು. ಆಯ್ತು, ಇನ್ನೊಬ್ರು ಸೃಷ್ಟಿ ಮಾಡಬೇಕು ಅಂತ ಹೇಳಿದಾಗ ಮಾಡಲ್ಲ ಅಂದ್ರೆ ಅವ್ರನ್ನ ಮಾತಾಡಿಸಿ, ಇಲ್ಲ ನೀನು ವಿವಾಹನೇ ಮಾಡ್ಕೊಳ್ಬೇಕು, ನೀನು ಸೃಷ್ಟಿಯಲ್ಲೇ ತೊಡಗಬೇಕು, ಕಾಮಕ್ರೋಧಾದಿಗಳಷ್ಟೇ ಪ್ರತಿಬಂಧಕವಾಗ್ತದೆ, ಗೃಹಸ್ಥಾಶ್ರಮ ಅಲ್ಲ ನೀನು ಕೆಡಕಾಗೋದು ಅಂತ ಪ್ರಿಯವ್ರತನನ್ನ ಮತ್ತೆ ಪುನಃ ಅಧಿಕಾರದಲ್ಲಿ ಸೃಷ್ಟಿಯಲ್ಲಿ ತೊಡಗಿಸ್ತಾರೆ. ಈ ರೀತಿ ಭಾಗವತದಲ್ಲಿ ವಿರುದ್ಧವಾದ ಅಭಿಪ್ರಾಯ ಕಂಡು ಬರ್ತದೇನೋ ಅಂತ ಮೇಲ್ನೋಟಕ್ಕೆ. ಇದನ್ನ ಹೇಗೆ ಅರ್ಥೈಸ್ಕೊಳ್ತಾರೆ, ಇದಕ್ಕೆ ಹಿರಿಯರು ಕೊಟ್ಟ ಉತ್ತರ ನೋಡಬೇಕು. ಹೌದು, ಬ್ರಹ್ಮದೇವರು ಸನತ್ ಕುಮಾರರಿಗೆ ಸೃಷ್ಟಿಯಲ್ಲಿ ತೊಡಗಿಸ್ಲಿಕ್ಕೆ ಬಲವಂತ ಮಾಡಲಿಲ್ಲ. ಯಾಕೆ ಅಂದ್ರೆ ಇದೆಲ್ಲವೂ ಕೂಡ ಆಧಿಕಾರಿಕ ಅಂತ ಕರೀತಾರೆ. ಯಾವುದು ಯಾರು ಮಾಡಬೇಕು, ಯಾವುದು ಯಾರು ಮಾಡಲೇಬೇಕು, ಇದು ಮೊದಲೇ ವ್ಯವಸ್ಥಿತವಾಗಿರ್ತದೆ, ಕ್ಲುಪ್ತ ವ್ಯವಸ್ಥೆ. ಅಂಥವರು ಅದನ್ನು ಮಾಡಲೇಬೇಕಾಗ್ತದೆ. ಯಾರಿಗೆ ಯಾವುದನ್ನು ಮಾಡಲಿಕ್ಕೆ ಯಾವ ಅರ್ಹತೆ ಇದೆ ಅದನ್ನು ಅವ್ರು ಮಾಡಲೇಬೇಕು. ಆ ಅರ್ಹತೆ ಇದ್ದು ಅವರು ಅದನ್ನು ಮಾಡಲಿಲ್ಲ ಅಂತಾದ್ರೆ ಅದು ತಪ್ಪಾಗ್ತದೆ. ಯಾವುದು ಯಾರಿಗೆ ಅರ್ಹತೆ ಇದೆ ಅದನ್ನು ಅವ್ರು ಮಾಡಬೇಕು ಅನ್ನೋದು ಅರಿವು ಅವ್ರಿಗೆ ಅವ್ರಿಗೆ ಬರಬೇಕು. ಹೇಗೆ ಅದನ್ನ ಗುರುಸ್ಥಾನದಲ್ಲಿದ್ದವ್ರು ಮಾತ್ರ ಹೇಳಬಲ್ಲರು. ಜಗದ್ಗುರು ಸ್ಥಾನದಲ್ಲಿ ಚತುರ್ಮುಖ ಬ್ರಹ್ಮನಿದ್ದಾನೆ.
ಅವನಿಗೆ ಎಲ್ಲ ಸೃಷ್ಟಿ ಮಾಡುವ ಅಧಿಕಾರ, ಅಂಥ ದೊಡ್ಡ ಕರ್ತೃತ್ವ ಇದೆ ಅಂದ ಮೇಲೆ ಒಬ್ಬೊಬ್ಬ ಜೀವರಾಶಿಗಳ ಅರ್ಹತೆ ಅರಿವು ಅವನಿಗಿದೆ. ಆದ್ರಿಂದ ಪ್ರಿಯವ್ರತ ಅವನು ಯಾವ ತರ ಮುಂದುವರಿಬೇಕು ಸಾಧನೆಯಲ್ಲಿ, ಅವನದೇ ಆದಂಥ ಅರ್ಹತೆ ಎಷ್ಟು ದೊಡ್ಡದು. ಸನಕಾದಿಗಳು ಅವರದೇ ಅರ್ಹತೆ ಅದು ಎಷ್ಟು ದೊಡ್ಡದು, ಅವ್ರಿಗೆ ಹೇಗೆ ಮುಂದುವರಿಬೇಕು, ಅವೆರಡನ್ನೂ ಅರತವರು ಜಗದ್ಗುರುಗಳಾದ ಬ್ರಹ್ಮದೇವರು. ಹಾಗಾಗಿ ಪ್ರಿಯವ್ರತನ ಅರ್ಹತೆ ಸನ್ಯಾಸ ಆಗಿರಲಿಲ್ಲ, ಆಮೇಲೆ ಕೊನೆಗಾಗಿದೆ ಸನ್ಯಾಸ ಅವರಿಗೂ. ಆದರೆ ಪ್ರಾರಂಭದ ಹಂತದಲ್ಲಿ ಅವನು ಅಧಿಕಾರ ವಹಿಸಿಕೊಳ್ಬೇಕು, ವಿವಾಹ ಮಾಡಿಕೊಳ್ಬೇಕು, ಅಲ್ಲೇನೆ ಅವನು ಕಾಮಕ್ರೋಧಗಳನ್ನ ಗೆಲ್ಲಬೇಕು, ಆಮೇಲೆ ಕೊನೆಗೆ ಪರಿತ್ಯಾಗ ಮಾಡಬೇಕು. ಇದು ಬ್ರಹ್ಮದೇವರ ದೃಷ್ಟಿಕೋನ. ಅವನ ಅರ್ಹತೆಯು ಹಾಗೇ ಇದೆ. ಸನಕಾದಿಗಳು ಅನಾದಿಯಾಗಿ ಊರ್ಧ್ವರೇತಸ್ಕರಾಗಿ ಇರಬೇಕು ಅಂತ ಅವರ ಅರ್ಹತೆ. ಅವರಿಗೆ ಸೃಷ್ಟಿಯಲ್ಲಿ ತೊಡಗಿಸೋದು ಅಂತಿಲ್ಲ, ಅವರಿಗೆ ಜ್ಞಾನದ ಕಾರ್ಯದಲ್ಲಿ ಹೆಚ್ಚು ಪ್ರವೃತ್ತಿ, ಅಲ್ಲಿ ಅವರಿಗೆ ಸಾಧನೆ, ಅವರಿಗೆ ಅದರಿಂದ ಮುಕ್ತಿ, ಇದರ ಅರಿವು ಬ್ರಹ್ಮದೇವರಿಗಿದೆ. ಹಾಗಾಗಿ ಯಾರನ್ನ ಯಾವ ತರದ ಅರ್ಹತೆ ಉಳ್ಳವರು, ಯಾವುದರಲ್ಲಿ ತೊಡಗಿದ್ರೆ ಅವರಿಗೆ ಸಾಧನೆ ಅನ್ನೋದನ್ನು ತಿಳಿದವರು ಗುರುಸ್ಥಾನದಲ್ಲಿರೋರು ಮಾತ್ರ. ಹಾಗಾಗಿ ಬ್ರಹ್ಮದೇವರು ಸನಕಾದಿಗಳನ್ನ ಆ ಕಡೆ ಯೋಜನೆ ಮಾಡ್ತಾರೆ, ಅಲ್ಲಿ ಅವರನ್ನ ತಡೆ ಒಡ್ಡಲ್ಲ. ಪ್ರಿಯವ್ರತನಿಗೆ ಹೀಗೆ ಯೋಚನೆ ಮಾಡ್ತಾರೆ, ಇವರಿಗೆ ಇಲ್ಲಿ ತಡೆ ಒಡ್ಡಲ್ಲ. ಇವನಿಗೆ ಈ ಕಡೆಗೆ ಹೋಗ್ಬೇಡ ಅಂತ ತಡೆ ಒಡ್ತಾರೆ. ಸನ್ಯಾಸಿ ಈಗ ಆಗ್ಬೇಡ, ಮುಂದಾಗುವಂತೆ, ಈಗ ಗೃಹಸ್ಥನಾಗಿರು. ಹೀಗೆ ಭಾಗವತ ಕೊಡುವಂತಹ ಏನೊಂದು ಪ್ರಿಯವ್ರತನ ಉಪಾಖ್ಯಾನ, ಇದು ಪ್ರತಿಯೊಬ್ಬರಿಗೂ ಕೂಡ ಮಾರ್ಮಿಕ ಸಂದೇಶ ಕೊಡುತ್ತದೆ. ನಾವು ಭೂಮಿಯಲ್ಲಿ ಹುಟ್ಟಿದ ಪ್ರಿಯವ್ರತನಂತಿದ್ದೇವೋ ಅಥವಾ ಸನಕಾದಿಗಳಂತಿದ್ದೇವೋ ಅನ್ನೋ ವಿಮರ್ಶೆಯನ್ನು ಮಾಡಿಕೊಳ್ಬೇಕು. ನಾವು ಸನಕಾದಿಗಳಂತೆ ಅಂತ ಆದರೆ ಆ ದಾರಿಯಲ್ಲೇ ಮುಂದುವರಿಬೇಕು. ಅದಕ್ಕೆ ಅಂತ ಗುರುಗಳನ್ನು ಚೆನ್ನಾಗಿ ಅವಲಂಬಿಸಿ ಆಶ್ರಯಿಸಿ ಅವರ ಮಾರ್ಗದರ್ಶನ ಪಡೆದು ಮುಂದುವರಿಬೇಕು. ಅದನ್ನ ಭಾಗವತ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಹೀಗೆ ಭಾಗವತ ಅನುಸಂಧಾನ ಮಾಡುವವರಿಗೆ ಇದು ಬಹಳ ಮುಖ್ಯ ಆಗ್ತದೆ. ಗುರುಗಳನ್ನು ಅವಲಂಬಿಸಿ ಅವರು ತಗೊಳ್ಳುವಂತಹ ನಿರ್ಧಾರಗಳ ಬಗ್ಗೆ, ಅವರ ಬಗ್ಗೆ. ಇದನ್ನ 5ನೇ ಸ್ಕಂದದ ಮೊದಲನೇ ಭಾಗ ಪ್ರಾರಂಭದಲ್ಲಿ ಹೇಳ್ತಾ ಇದ್ದಾರೆ. ಋಷಭ ನಾಮಕ ಪರಮಾತ್ಮನ ಬಾಯಲ್ಲಿ ಬಂದ ಉಪದೇಶದ ಸಾರ, ಋಷಭ ಗೀತೆ. ನಾಯಂ ದೇಹೋ ದೇಹಭಾಜಾಂಧ್ರಲೋಕೆ ತತ್ಕಾಮಾನ್ ಅರ್ಹತಿ ವಿಭುಜಾಂಗೆ. ಇದೆಲ್ಲ ಋಷಭನ ಉಪದೇಶದಲ್ಲಿ ಬರ್ತದೆ. ಅದರ ಸಾರ, ಪ್ರತಿಯೊಬ್ಬನಿಗೂ ಕೂಡ ಮನುಷ್ಯ ದೇಹ ಬಹಳ ದುರ್ಲಭ, ಬರೋದು ದುರ್ಲಭ. ಇದು ಬಂದಾಗಲೇ ಸಾಧನೆ ಆಗಬೇಕು. ಇದು ಬಂದಾಗಲೂ ಸಾಧನೆ ಮಾಡಿಕೊಳ್ಳಿಲ್ಲ ಅಂದ್ರೆ ಮನುಷ್ಯ ದೇಹ ವ್ಯರ್ಥ ಆಗ್ತದೆ. ಇದು ಕೇವಲ ಆಹಾರ ವಿಹಾರ ಮೈಥುನಕ್ಕಾಗಿ ಅಂತ ಮೀಸಲಿಡುವ ದೇಹ ಅಲ್ಲ. ಅದನ್ನ ಪ್ರಾಣಿಗಳೂ ಮಾಡ್ತಾವೆ. ಕಾಡಿನಲ್ಲಿದ್ದಾವೆ, ನಾಡಿನಲ್ಲಿದ್ದಾವೆ. ಎಷ್ಟು ನರಿಗಳಿವೆ, ಎಷ್ಟು ನಾಯಿಗಳಿವೆ, ಎಷ್ಟು ಹಂದಿಗಳಿವೆ. ಆಹಾರ ವಿಹಾರ, ಅದಕ್ಕೆ ಹಾತುರಿಯೋದು, ಇನ್ನೊಬ್ರಿಗೆ ಅದನ್ನೇನಾದ್ರೂ ಕದ್ದೊಯ್ದ್ರೆ ಅವರ ಮೈ ಮೇಲೆ ಹಾರೋದು, ಅವರ ತಲೆ ಒಡೆಯೋದು, ತನಗೆ ಬೇಕಾದ ಆಹಾರ ಕಿತ್ಕೊಳ್ತಲ್ಲ ಅಂತ. ಇದೇ ಮನುಷ್ಯ ದೇಹ ಬಂದಾಗಲೂ ಮಾಡೋದಾದ್ರೆ ಈ ವಿವೇಚನಾ ಶಕ್ತಿ, ಇಷ್ಟು ಬುದ್ಧಿವಂತಿಕೆ ಇರುವ ಈ ದೇಹದೇ ಬೇಕಾಗಿತ್ತೆ? ಪ್ರಾಣಿ ದೇಹವೇ ಸಾಕಾಗಿತ್ತಲ್ವೇ? ಆ ದೇಹ ಈ ದೇಹಗಳಿಗೆ ಅಂತರ ಇದೆ. ಇದು ಋಷಭ ಹೇಳ್ಕೊಡ್ತಾನೆ, ದೇಹ ಪ್ರಶಂಸಾ ಪ್ರಕರಣ. ಹಾಗಾಗಿ ತನ್ನ ಮಕ್ಕಳನ್ನು ಕುರಿತು ಹೇಳ್ದ, ನಿಮಗೆ ದೇಹ ಬಂದಿದೆ, ಮನುಷ್ಯ ದೇಹ, ಇದು ಧರ್ಮಾಚರಣೆ ಮಾಡ್ಲಿಕ್ಕೆ ಬಂದಿದೆ, ತಪಸ್ಸನ್ನು ಮಾಡ್ಲಿಕ್ಕೆ ಬಂದಿದೆ ಅನ್ನೋ ಎಚ್ಚರಿಕೆಯಲ್ಲಿ ಬದುಕ್ರಿ. ತಪೋ ದಿವ್ಯಂ ಹ್ಯರ್ಹಥಯೇನ ಸತ್ವಂ ಶುದ್ಧೇದಾತ್ಮ ಬ್ರಹ್ಮ ಸುಖಂ ಹ್ಯನಂತಂ. ದಿವ್ಯ ತಪಸ್ಸನ್ನು ಆಚರಿಸಿದರೆ ದೇಹದ ಸಾರ್ಥಕತೆ ನೀವು ತಂದುಕೊಟ್ರಿ ಅಂತ ಅರ್ಥ. ತಪಸ್ಸನ್ನು ಆಚರಿಸದೆ ದೇಹವನ್ನು ಆಹಾರಕ್ಕೆ ವಿಹಾರಕ್ಕೆ ಮೈಥುನಕ್ಕೆ ಮೀಸಲು ಮಾಡಿದರೆ ಮನುಷ್ಯ ದೇಹ ವ್ಯರ್ಥ. ಮಹಾತ್ಮರ ಸೇವೆಯಲ್ಲಿ ತೊಡಗಬೇಕು. ಅದು ಎಲ್ಲ ಥರದ ಮಾರ್ಗದರ್ಶನ ನೀಡಲಿಕ್ಕೆ ಸಹಾಯ. ಕೆಲವರಿಗೆ ಅವರವರ ಸಮಸ್ಯೆ ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಳಿಕ್ಕೆ ಆಗ್ತಿಲ್ಲ, ಅದನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ, ಅದರ ಪರಿಹಾರಕ್ಕೆ ಉಪಾಯ ಸಿಗ್ತಾ ಇಲ್ಲ. ಹೀಗೆ ನೀವು ಎಲ್ಲರೂ ಇವತ್ತು ಒಂದರ್ಥದಲ್ಲಿ
ಒದ್ದಾಡ್ತಾ ಇದ್ದೇವೆ. ಬಹಳ ಜನ ಕೇಳ್ತಾರೆ, ಇದಕ್ಕೇನ್ ಪರಿಹಾರ? ಇದು ಹಿಂದಿನವರಿಗೆ ಬಂದೇ ಇರ್ಲಿಲ್ವಾ? ಹೇಗೆ ಈ ತರದ ಸಮಸ್ಯೆಗಳು ಬಂದ್ರು? ಹಾಗಾದ್ರೆ ಅದನ್ನು ಅವರು ನಿಭಾಯಿಸಿದ್ರು ಹೇಗೆ? ಭಾಗವತ ಉತ್ತರ ಕೊಡ್ತದೆ. ಅವರೆಲ್ಲರೂ ಅದನ್ನು ನಿಭಾಯಿಸಲಿಕ್ಕೆ ಕಂಡುಕೊಂಡ ದಾರಿ ಯಾವುದು ಅಂದ್ರೆ ಮಹಾತ್ಮರ ಸೇವೆಯಲ್ಲಿ ತೊಡಗಿಬಿಡ್ತಿದ್ರಂತ. ಆವಾಗ ಪರೀಕ್ಷೆ ಮಾಡಿ ನೋಡ್ಬೋದು. ಇವತ್ತು ಭಾಗವತ ಸುಮಾರು ಕಡೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡುತ್ತದೆ. ಮಹಾತ್ಮರ ಸೇವೆ, ಸಜ್ಜನರ ಸಂಘ ಅಂತ. ಇದನ್ನೇ ಋಷಭ ಹೇಳಿದ ಒತ್ತು ಕೊಟ್ಟು. ನಿಮ್ಮ ಅನೇಕ ಸಮಸ್ಯೆಗಳು ಬಾಯಿಯಿಂದಲೇ ಉತ್ತರ ಸಿಗ್ತದೆ ಅಂತ ನಿರೀಕ್ಷೆ ಮಾಡಬೇಡ್ರಿ. ಅವರ ಬಾಯಲ್ಲೇ ಹೇಳಬೇಕಾಗಿಲ್ಲ. ಅವರ ಜೊತೆಗಿದ್ದು ಅವ್ರ ಸೇವೆಯಲ್ಲಿರ್ರಿ. ಅವ್ರಿಗೆ ಗೊತ್ತಾಗ್ತದೆ ನಿಮ್ಮ ಸಮಸ್ಯೆ ಏನು ಅಂತ. ಅದು ಹ್ಯಾಕ್ ಪರಿಹರಿಸಬೇಕೋ ಅವ್ರು ಪರಿಹಾರ ಮಾಡಿಬಿಡ್ತಾರೆ. ಬಹಳ ಅದ್ಭುತ ಭಾಗವತ ಅದು ಈ ವಿಷಯದಲ್ಲಿ. ಮಹತ್ ಸೇವಾ ದ್ವಾರಮಾಹುರ್ವಿಮುಕ್ತೇ. ವಿಮುಕ್ತೇ ದ್ವಾರಂ ಅಂದ್ರೆ ವಿವಿಧ ಸಮಸ್ಯೆಗಳಿಗೆ ಮುಕ್ತಿ ಸಿಗುವಂತಹ ದ್ವಾರ ಅಂದ್ರೆ ಮಹಾತ್ಮರ ಸೇವೆ ಅಂತ ಅರ್ಥ. ವಿಮುಕ್ತಿ, ವಿಶೇಷ ಮುಕ್ತಿ ಅಂತ. ನಮಗೆ ವೈಕುಂಠ, ಶ್ವೇತದ್ವೀಪ, ಅನಂತಾಸನಕ್ಕೆ ಹೋಗೋದು ಸಂಸಾರದಿಂದ ಮುಕ್ತಿ ನಿಜ. ಆದ್ರೆ ಸಂಸಾರದಲ್ಲೇ ಕೆಲವು ಸಮಸ್ಯೆಗಳಿಂದ ಮುಕ್ತಿ ಸಿಗಬೇಕಾಗಿದೆ. ಅದನ್ನ ಯಾರು ಕೊಡಿಸ್ತಾರೆ? ಅದಕ್ಕೆ ಸಿಕ್ಕರೆ ಸಾಧನದಲ್ಲಿ ತೊಡಗ್ತೇವೆ ನಾವು. ಜ್ಞಾನ ಸಂಪಾದನೆ, ಭಕ್ತಿ ಅಭಿವೃದ್ಧಿ, ಅದರಲ್ಲಿ ತೊಡಗಬೇಕಾದ್ರೆ ಸಂಸಾರದಲ್ಲೇ ಈಗ ನಮಗೆ ಕೆಲವು ವಿಷಯಗಳಿಂದ ಮುಕ್ತಿ ಸಿಗಬೇಕಾಗಿದೆ. ಇದನ್ನ ಯಾರು ಕೊಡಿಸೋರು? ಇದು ಸಿಗದ ಹೊರತು ಜ್ಞಾನ ಸಂಪಾದನೆಗೆ ನಮಗೆ ಹೋಗ್ಲಿಕ್ಕೆ ಬರುತ್ತೆ. ಅದಕ್ಕೆ ಹೇಳ್ದ, ಸರಿ ನಿಮಗೆ ಈಗ ಬರುವ ಸಮಸ್ಯೆಗಳಿಗೂ ಒಂದರ್ಥದ ಮುಕ್ತಿ ಸಿಗ್ತದೆ, ಅದು ಮಹಾತ್ಮರ ಸೇವೆಯಲ್ಲಿ ತೊಡಗಿದ್ರೆ. ಅದಕ್ಕೆ ಮಹತ್ ಸೇವಾ ದ್ವಾರಮಾಹುರ್ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾಃ ವಿಮನ್ಯವಃ ಸುಹೃದ ಸಾಧವೋಯೇ. ಎಂಥ ಅದ್ಭುತ! ಮಹಾತ್ಮರ ಸೇವೆಯಲ್ಲಿ ತೊಡಗಬೇಕು, ನಾನಾ ವಿಧ ಸಮಸ್ಯೆಗಳನ್ನ ದೂರ ಮಾಡಿಕೊಡ್ಬೇಕು, ಅವರ ಸೇವೆಯಿಂದ ನಮಗುಂಟಾಗುವ ಭಕ್ತಿ ಶ್ರದ್ಧೆಗಳನ್ನ ನಾವು ಚೆನ್ನಾಗಿ ನಮ್ಮಲ್ಲಿ ಅಳವಡಿಸಿಕೊಳ್ಳುವಂತಾಗಬೇಕು ಅಂತ ವ್ಯಾಖ್ಯಾನ ಮಾಡ್ತಾರೆ. ಇದು ಋಷಭನ ಗೀತೆಯಲ್ಲಿ ಬರುವ ಮತ್ತೊಂದು ವಿಷಯ. ಹಾಗೆ ಸಚ್ಶ್ರದ್ಧಯ ಭಗವದ್ಧರ್ಮಚರ್ಯಯ ಜಿಜ್ಞಾಸಯಾಧ್ಯಾತ್ಮಿಕ, ಇದೆಲ್ಲ ಭರತ ಹೇಳುವ, ಋಷಭ ಹೇಳುವಂತಹ ಮಾತು. ಭಾಗವತ ಧರ್ಮ, ಅದರ ಮೇಲೆ ಇಡುವ ಶ್ರದ್ಧೆ, ಅವುಗಳ ಆಚರಣೆಯಲ್ಲಿ ನಾವು ತೊಡಗಿಸಿಕೊಳ್ಳೋದ್ರಲ್ಲಿ ಯಾರೇ ನಮ್ಮನ್ನ ತಡೆ ಒಡ್ಲಿಕ್ಕೆ ಬಂದ್ರು ನಾವು ಅವರ ಮಾತಿಗೆ ಆಗ ಕಿವಿಗೊಡಬಾರ್ದು. ಒಂದು ಹಂತದ ತನಕ ಸರಿ, ಒಂದು ಹಂತ ಆದ್ಮೇಲೆ ಭಾಗವತ ಧರ್ಮಾನುಷ್ಠಾನದಲ್ಲಿ ನಮಗೆ ಶ್ರದ್ಧೆ ಅಂತ ಮೂಡಿ ನಾವು ಅದರಲ್ಲಿ ಪ್ರಯತ್ನ ಮಾಡ್ತಾ ಹೊರಟಾಗ ಮುಕ್ತಿಗೋಸ್ಕರ ಇನ್ನೊಬ್ಬರ ಮಾತಿಗೆ ಕಿವಿಗೊಟ್ಟು ಆ ದಾರಿಯಿಂದ ವಿಮುಖರಾಗಬಾರದು ಅಂತಾನೆ ಭಗವಂತ. ಹೀಗಾಗುವ ಸಂದರ್ಭ ಬಹಳ ಜನಗಳಿಗಿದೆ. ಅದೆಲ್ಲ ಬಹಳ ಹಳೇ ಕಥೆಗಳು, ಆ ಪುರಾಣ ಅವೆಲ್ಲ ತುಂಬಾ ಓಲ್ಡ್. ಇವತ್ತಿನವರಿಗಲ್ಲ. ಇವತ್ತೇನಿದ್ರು ವಿಜ್ಞಾನ, ಅವುಗಳಲ್ಲಿ ಬರುವ ಆವಿಷ್ಕಾರ, ಕೈಯಲ್ಲೇ ಪ್ರಪಂಚವನ್ನು ನೋಡುವಂತಹ ಇಷ್ಟು ದೊಡ್ಡ ಏನು ಸಿಸ್ಟಮೆಟಿಕ್ ಆದ ವ್ಯವಸ್ಥೆಗಳಿವೆ, ಇಂಟರ್ನೆಟ್ ಇದೆ. ಪುರಾಣ ಗಿರಾಣ ಎಲ್ಲ ಹಳೇ ಕಾಲದ್ದು, ಭಾಗವತ ಧರ್ಮ ಎಲ್ಲ ಹಳೇ ಕಾಲದ್ದು ಅಂತ ಬಹಳ ಜನ ಇದಕ್ಕೆ ನಮಗೆ ಪ್ರತಿಬಂಧಕಗಳಾಗಿ ಬರ್ತಾರೆ, ತಡೆ ಒಡ್ಲಿಕ್ಕೆ, ದಾರಿ ಬಿಡಿಸಲಿಕ್ಕೆ ಬರ್ತಾರೆ. ಅದಕ್ಕೆ ಭಗವಂತ ಅಂದೇ ಹೇಳಿದಂಥ ಮಾತು, ನೀನು ಅವಲಂಬಿಸಿ ಹೊರಟಿ ಅಂತ ಆದ್ರೆ ಭಾಗವತ ಧರ್ಮಗಳ ಅನುಷ್ಠಾನದಲ್ಲಿ ನಿನ್ನ ತಂದೆನೇ ಬಂದು ಇದನ್ನು ಬಿಡು ಅಂತ ಹೇಳಿದ್ರು ಬಿಡ್ತಕ್ಕದ್ದಲ್ಲ. ತಾಯಿನೇ ಹೇಳ್ಬೋದು, ಇನ್ಯಾರೋ ಒಬ್ರು ಪಾಠ ಮಾಡಿದ ಗುರುಗಳೇ ಹೇಳ್ಬೋದು ಅದನ್ನು ಬಿಡು ಅಂದ್ರೆ ಬಿಡುವ ಹಾಗಿಲ್ಲ. ಯಾಕಂದ್ರೆ ಅವ್ರು ಯಾರೂ ಕೂಡ ನಮಗೆ ಬರುವ ಮೃತ್ಯು ಆಪತ್ತುಗಳನ್ನು ಪರಿಹರಿಸಲಿಕ್ಕೆ ಬರಲ್ಲ. ಪಿತಾ ನ ಸಸ್ಯಾತ್, ಜನನೀ ನ ಸಾ ಸ್ಯಾತ್, ಬಂಧುರ್ನ ಸಸ್ಯಾತ್, ಸ್ವಜನೋ ನ ಸಸ್ಯಾತ್, ನ ಮೋಚಯೇತ್ಯ. ಮೃತ್ಯುವಿನಿಂದ ಅವ್ರು ಯಾರೂ ನಮ್ಮನ್ನು ಮೋಚನೆ ಮಾಡ್ಲಾರಪ್ಪ. ಹಾಗಾಗಿ ಭಾಗವತ ಧರ್ಮಾನುಷ್ಠಾನದಲ್ಲಿ ತೊಡಗಿದಾಗ ಇಂಥವರು ನಿನ್ನನ್ನ ದಾರಿ ಬಿಡಿಸಲಿಕ್ಕೆ ಪ್ರಯತ್ನ ಪಟ್ರೆ
ದಾರಿ ಬಿಡಬೇಡ ಅನ್ನುವ ಅಂಶವನ್ನು ಕೂಡ ಋಷಭನಾಮಕ ಪರಮಾತ್ಮ ನಮಗೆ ಅನುಸಂಧಾನಕ್ಕೆ ತರ್ತಾನೆ. ಇದು ಎಷ್ಟು ಅದ್ಭುತವಾದ ಮಾತು. ಹೀಗೆ ಋಷಭನ ಗೀತೆಯಿಂದ ತಿಳಿದು ಬರುವ ಇವತ್ತಿಗೂ ಬೇಕಾಗುವಂತಹ ತಿಳುವಳಿಕೆಗಳು, ಒಳ್ಳೆ ನುಡಿಮುತ್ತಿಗಳು. ಇನ್ನು ಭರತನ ಕಥೆ, ಅವನು ರಹುಗಣ ಅಂತ ಒಬ್ಬ ರಾಜನಿಗೆ, ಸಿಂಧೂ ದೇಶದ ರಾಜನಿಗೆ ಒಂದು ಕಥೆ ಹೇಳ್ತಾನೆ, ಬಹಳ ಪ್ರಸಿದ್ಧ. ಒಬ್ಬ ಶ್ರೀಮಂತ ವ್ಯಾಪಾರಿ ಒಂದಿಷ್ಟು ಸಂಪತ್ತನ್ನು ಕತ್ತುಕೊಂಡು ಗಂಟು ಮಾಡಿ ತಲೆ ಮೇಲೆ ಇಟ್ಟುಕೊಂಡು ಒಂದೂರಿನಿಂದ ಒಂದೂರಿಗೆ ಹೊರಟ. ಆ ಊರಿಗೆ ಹೋಗುವಾಗ ದಾರಿಯಲ್ಲಿ ಕಾಡು ಬಂತು. ಕಾಡಿನಲ್ಲೇ ಪ್ರಯಾಣ ಮಾಡಿ ಊರು ತಲುಪಬೇಕು. ಕಾಡು ದಾರಿಯಲ್ಲಿ ಸಾಗುವಾಗ 6 ಜನ ಕಳ್ಳರು ಬಂದು ಅವನ ಹಣ ಎಲ್ಲ ದೋಚಿಬಿಡ್ತಾರೆ. ಹಣ ದೋಚಿದ ಕೂಡಲೇ ಏನೂ ಇಲ್ಲ ಅಂತಾಯ್ತು. ಅಲ್ಲಿ ಕಾಡು ಪ್ರಾಣಿ ಅಟ್ಟಿಸ್ಕೊಂಡು ಬರ್ತಿದ್ದಾವೆ. ಓಡ್ಲಿಕ್ಕೆ ಶುರು ಮಾಡಿದ. ಗೊತ್ತಾಗದೆ ಒಂದು ಹಾಳು ಬಾವಿಗೆ ಬೀಳ್ತಾನೆ. ಅಲ್ಲಿ ಕೆಳಗೆ ನೋಡ್ತಾನೆ, ಘಟಸರ್ಪ ಬಾಯಿ ತೆಗೆದಿದೆ, ಯಾರಾದ್ರೂ ಬಾಯಿಗೆ ಬೀಳ್ತಾರೇನೋ ಅಂತ. ಮೇಲ್ ಬರ್ಲಿಕ್ಕಿಲ್ಲ. ಒಳಗಡೆ ಬೀಳೋಣ ಅಂತ ಅಲ್ಲಿಗೆ ಬೀಳ್ತಿದೆ. 100 ಅಡಿ ಆಳ. ಕೈ ಚಾಚಿದ್ರೆ ಒಂದು ಮರದ ಟೊಂಗೆ ಸಿಕ್ತು. ಆ ಮರದ ಟೊಂಗೆ ಇಟ್ಕೊಂಡು ಅಂತೂ ಬದುಕಿದೆ ಅಂತ ಅನ್ನೋ ಅಷ್ಟರಲ್ಲಿ ಅದರ ಟೊಂಗೆ ಮೇಲ್ ಕಟ್ಟಿದ ಜೇನುಗೂಡು ಛಿದ್ರ ಆಯ್ತು. ಇವನನ್ನ ಬಂದು ಮುತ್ತರುತ್ತಾವೆ ಜೇನು ಹುಳಗಳು. ಇಷ್ಟರ ಮಧ್ಯದಲ್ಲಿ ಜೇನುತುಪ್ಪ ಬೇರೆ ಸುರಿತಿತ್ತಂತೆ. ಇವನಿಗೆ ಕೆಳಗೆ ಬೀಳೋ ಹಾಗಿಲ್ಲ, ಮೇಲ್ ಬರೋ ಹಾಗಿಲ್ಲ. ಮರದ ಟೊಂಗೆ ಹಿಡಿದಿದ್ದಾನೆ. ಅದು ಇವನ ಭಾರಕ್ಕೆ ಈಗಲೋ ಆಗ್ಲೋ ಮುರಿಯೋ ಹಾಗಾಗಿದೆ. ಇಷ್ಟರ ಮಧ್ಯದಲ್ಲಿ ಜೇನುತುಪ್ಪವನ್ನ ನಾಲಿಗೆಯಿಂದ ಸವಿತಿದ್ದಾನೆ. ಎಷ್ಟು ಚೆನ್ನಾಗಿದೆ ಜೇನುತುಪ್ಪ. ಊರಿಗೆ ಹೋದ್ರೂ ಇಂಥ ಜೇನುತುಪ್ಪ ಸಿಕ್ತಿತ್ತು ಇಲ್ಲೋ ಅನ್ಕೊಂಡಂತ. ಇದು ರಹುಗಣ ರಾಜನಿಗೆ ಭರತ ಹೇಳಿದ ಕಥೆ ಅಂತ ಭಾಗವತ ಹೇಳ್ತದೆ. ಏನಿದರ ಸಂದೇಶ? ಯಾಕೆ ಈ ಕಥೆ ಬಂತಲ್ಲಿ? ನಮಗೇನ್ ತೋರಿಸ್ತಾ ಇದೆ ಭಾಗವತ ಅಂದ್ರೆ, ನಾವೆಲ್ಲ ಶ್ರೀಮಂತ ವ್ಯಾಪಾರಿಯಂತೆ ಹೊರಟಿರೋದು ವೈಕುಂಠಕ್ಕೆ, ಅನಂತಾಸನಕ್ಕೆ, ಶ್ವೇತದ್ವೀಪಕ್ಕೆ. ಆದ್ರೆ ಈಗ ನಾವು ಇರೋದು ಸಂಸಾರದ ಕಾಡಿನಲ್ಲಿ. ಈ ಕಾಡಿನ ದಾರಿ ದಾಟಬೇಕಾದ್ರೆ 6 ಜನ ಕಳ್ಳರು ಬರ್ತಾರೆ ನಮಗೆ. ಕಾಮಕ್ರೋಧಾದಿ 6 ಜನ ಕಳ್ಳರು, ಷಡ್ವರ್ಗ ಅರಿಷಡ್ ವರ್ಗಗಳು ಅಂತಾರೆ. ಹಣ ದೋಚ್ತಾರೆ ಅಂದ್ರೆ ನಾವು ಗಳಿಸಿದ ಪುಣ್ಯದ ಸಂಪತ್ತನ್ನು ದೋಚ್ತಾರೆ ಅಂತ ಅರ್ಥ. ಏನೂ ಹಣ ಇಲ್ಲದಂತೆ ಕಳ್ತನ ಮಾಡಿದ ಮೇಲೆ, ಪುಣ್ಯ ಇಲ್ಲ ಅಂತ ಆದ್ಮೇಲೆ ಓಡುತ್ತೇವೆ ಅಂದ್ರೆ, ಜೀವನ ಚಕ್ರದಲ್ಲಿ ನಾವು ನಮ್ಮ ಆಯುಷ್ಯ ಕಳೀತಾ ಕಳೀತಾ ಮುಂದೆ ಸಾಕ್ತೇವೆ. ಇಷ್ಟರ ಮಧ್ಯದಲ್ಲಿ ಹಾಳು ಬಾವಿ, ಗೊತ್ತಾಗದೇ ಇದ್ದ ಹಾಳು ಬಾವಿ, ಅಲ್ಲಿ ಬಿದ್ದ. ಅಂದ್ರೆ ನಾವು ಹಾಳು ಬಾವಿ ಅಂದ್ರೆ ಮುಪ್ಪು ಅನ್ನೋ ಹಾಳು ಬಾವಿಗೆ ಬೀಳ್ತೇವೆ. ಯೌವನ ಕಳೀತದೆ, ಮುಪ್ಪಿಗೆ ಬೀಳ್ತೇವೆ. ಅಲ್ಲೊಂದು ಮರದ ಟೊಂಗೆ ಹಿಡಿತಾನೆ. ಕೆಳಗೆ ನೋಡಿದ್ರೆ ಘಟಸರ್ಪ. ವಯಸ್ಸಿದ್ದಾಗ ಸಾಧನೆ ಮಾಡಲಿಲ್ಲಲ್ಲ ಅನ್ನೋ ಕೊರಗೆ ಘಟಸರ್ಪ. ಅಲ್ಲಿನ ಬೀಳುವಾಗ ಮರದ ಟೊಂಗೆ ಅಂದ್ರೆ ಈಗಲೋ ಆಗಲೋ ಜೋತಾಡುವಂತಾಯ್ತು. ಇವನ ಭಾರಕ್ಕೆ ಅಭಿಮಾನ ಅನ್ನೋ ಮರದ ಟೊಂಗೆ ಅಂತ ಅರ್ಥ. ಇದನ್ನು ಹಿಡಿದು ಜೋತಾಡುವಾಗ್ಲೂ ಮೇಲ್ಕಟ್ಟಿದ ಜೇನುಗೂಡು ಛಿದ್ರ ಆಯಿತು. ಜೇನು ಹುಳಗಳೆಲ್ಲ ಇವನನ್ನು ಕಚ್ಚುತ್ತಾರೆ. ಅಂದ್ರ ಅರ್ಥ, ಇವನಿಗೆ ರೋಗಗಳು ಮೈ ತುಂಬ ಆವರಿಸ್ತಾವೆ ಮುಪ್ಪು ಬಂದಾಗ. ಜೇನು ಹುಳಗಳಂತೆ ಜೇನುತುಪ್ಪ ನಾಲಿಗೆ ಚಾಚಿ ಸವಿದ ಅಂದ್ರೆ ಅರ್ಥ ಏನು? ಆ ಜೇನು ರಸ ಈಗ ನಾವು ಅನುಭವಿಸುವ ಸಂಸಾರದಲ್ಲಿ ಏನು ಸುಖ ಇದೆ, ಅಷ್ಟು ಕ್ಷಣಿಕ, ಅಸ್ಥಿರ, ಅಭದ್ರವಾದ ಸುಖ. ಅದನ್ನು ಅನುಭವಿಸುತ್ತಿದ್ದೇವೆ ಅಂತ ಅರ್ಥ. ಇದೇ ನಮ್ಮ ಕಥೆ. ಭಾಗವತ ಈ ರೀತಿ ಶ್ರೀಮಂತನ ಕಥೆಯನ್ನು ಹಾಗೆ ಕೇಳಿಸ್ತದಷ್ಟೇ. ಆ ರಾಜ ಕೇಳಿದ, ಸಿಂಧೂ ದೇಶದ ರಾಜ, ಭರತ ಈ ಕಥೆ ಚೆನ್ನಾಗಿದೆ ಕೇಳಲಿಕ್ಕೆ, ಆದ್ರೆ ಕಾಡ್ದಾರಿ ದಾಟಿ ಆ ವೈಕುಂಠದ ಊರಿಗೆ ಹೇಗೆ ಹೋಗ್ಬೇಕು ಅಂತ ಉಪಾಯ ಹೇಳಲಿಲ್ಲ ನೀನು ಅಂತಂದ. ಅದಕ್ಕೆ ಭರತ ಹೇಳ್ತಾನೆ, ಉಪಾಯ ಇಷ್ಟೇ, ಪ್ರತಿಯೊಬ್ಬನೂ ಕೂಡ ಜ್ಞಾನದ ಖಡ್ಗ ಹಿಡಿದು ಕಾಡಿನ ದಾರಿಯಲ್ಲಿ ಬರಬೇಕು. ಬಂದ ಮೇಲಾದ್ರೂ ಅದನ್ನ ಗುರುಮುಖದಿಂದ ಸಂಪಾದಿಸಬೇಕು ಖಡ್ಗವನ್ನು. ಆಯುಧ ಇಲ್ಲದೆ ಕಾಡುದಾರಿ ದಾಟಲಿಕ್ಕೆ ಸಾಧ್ಯವಾ? ಆತ್ಮರಕ್ಷಣೆಗಾಗಾದ್ರೂ ಒಂದು ಆಯುಧ ಬೇಕಷ್ಟೇ. ಕಾಡುದಾರಿಯಲ್ಲಿ ಹೋಗುವವನು ಹಿಡಿದುಕೊಂಡು ಹೋಗ್ಬೇಕಲ್ವೇ? ಹಾಗೆ ಸಂಸಾರದ ಕಾಡು ದಾಟುವವನಿಗೂ ಕೂಡ ಕಾಮಕ್ರೋಧಗಳ ಕಳ್ಳರನ್ನ, ಹುಲಿ, ಸಿಂಹ, ಕರಡಿಗಳಂತಹ ಕಾಡು ಪ್ರಾಣಿಗಳನ್ನ ಹೆದರಿಸಿ ತನ್ನ ಆತ್ಮರಕ್ಷಣೆ ಮಾಡಿಕೊಳ್ಳಿಕ್ಕಾದ್ರೂ ಒಂದು ಆಯುಧ ಬೇಕು.
ಸಂಸಾರದ ಕಾಡಿನಲ್ಲಿ ಕಾಮಕ್ರೋಧಗಳೇ ಕಳ್ಳರು. ಸಂಸಾರದ ಕಾಡಿನಲ್ಲಿ ನಮ್ಮ ಬಂಧುಗಳೇ ನಮಗೆ ಕಾಡು ಪ್ರಾಣಿಗಳಿದ್ದಂತಿರ್ತಾರೆ. ನನ್ನ ಹಣ ನನಗ್ ಕೊಡು, ನಂದನ್ನ ನನಗ್ ಕೊಡು ಅಂತ ಕಿತ್ಲಿಕ್ಕೆ ಬರ್ತಾರೆ. ಒಂದಿಷ್ಟು ನಾಸ್ತಿಕರಾದ ಬಂಧುಗಳು ಕಾಡು ಪ್ರಾಣಿ ಕಾಡ್ದಾಗ ಕಾಡ್ತಾರೆ. ನಾವು ಸಾಧಕರಾದರೆ ವೈಕುಂಠದ ಪಟ್ಟಣಕ್ಕೆ ಹೋಗ್ಬೇಕು ಅಂತ ನಮಗೆ ಮಹದಭಿಲಾಷೆ ಇದೆ ಅಂತಾದಾಗ ಆತ್ಮರಕ್ಷಣೆಗಾಗಾದ್ರು, ನಾವು ನಮ್ಮ ಸಂಪಾದನೆಯಲ್ಲಿ ಬಂದ ಪುಣ್ಯದ ಧನ ಸಂಪಾದನೆ, ಪುಣ್ಯದ ರಕ್ಷಣೆಗಾಗಾದ್ರೂ ಜ್ಞಾನಾಸಿಮಾದಾಯ ತರಾತಿ ಪಾರಂ ಅಂತಾನೆ. ಪ್ರಭುಗಣತ್ವಮಪಿ ಹ್ಯಧ್ವನೋಸ್ಯ ಸನ್ಯಸ್ತದಂಡಃ ಕೃತಭೂತ ಮೈತ್ರಃ ಅಸಜ್ಜಿತಾತ್ಮಾ ಹರಿಸೇವಯಾಶಿತಂ ಜ್ಞಾನಾಸಿಮಾದಾಯ ತರಾತಿ ಪಾರಂ. ತತ್ವಜ್ಞಾನದ ಖಡ್ಗ ಕೈಯಲ್ಲಿ ಇದೆ ಎಂದಾಗ ಕಾಮಕ್ರೋಧ ಶತ್ರುಗಳಿಗೆ ಖಡ್ಗ ಇದ್ದವನನ್ನು ನಾವೇನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅವರಿಗೆ ಹೆದರಿಕೆ ಹುಟ್ಟುತ್ತದೆ. ಇಲ್ಲ ಖಡ್ಗ ಅಂದವರನ್ನು ಮುತ್ತುತ್ತಾರೆ. ಇದು ತತ್ವ, ಇದು ನಿಜವಾದ ಸಂದೇಶ. ಹಾಗಾಗಿ ಭಾಗವತ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ಸಂಸಾರದಲ್ಲಿದ್ದು ಈ ಕಾಡಿನಲ್ಲಿರುವ ಕಾಮಕ್ರೋಧಗಳನ್ನು ಜಯಿಸಲಿಕ್ಕೆ ಗುರುಗಳನ್ನು ಆಶ್ರಯಿಸಿ ತತ್ವಜ್ಞಾನದ ಖಡ್ಗವನ್ನು ಅವಲಂಬಿಸಲಿ. ಖಡ್ಗ ಹಿಡಿದವನನ್ನ ಅವರೇ ಹೆದರಿ ದೂರ ಹೋಗುವಂತೆ ಮಾಡಲಿ, ಕಾಮಕ್ರೋಧಗಳೇ ಹೆದರಿ ದೂರ ಹೋಗುವಂತೆ ಮಾಡಲಿ. ಆಮೇಲೆ ಅವನು ವೈಕುಂಠದ ಪಟ್ಟಣಕ್ಕೆ ಸೇರ್ಲಿಕ್ಕೆ ಆಗ್ತದೆ. ಹೀಗೊಂದು ಸಂದೇಶವನ್ನ ಭರತನ ಚರಿತ್ರೆ, ಭರತನ ಉಪದೇಶದಿಂದ ಭಾಗವತ ಅನುಸಂಧಾನ ಮಾಡಿಸ್ತದೆ. ಇನ್ನು ಭೂಗೋಳ ಖಗೋಲಗಳನ್ನ ವಿಶಾಲವಾಗಿ ಪರಿಚಯಿಸಿ ಅದು ಭಗವಂತನ ಸ್ಥೂಲ ರೂಪ ಅಂತ ತಿಳಿಲಿ. ಭೂದ್ವೀಪ ವರ್ಷ ಸರಿದದ್ರಿ ನಭಸ್ ಸಮುದ್ರ ಪಾತಾಳ ದಿಂಗ್ ನರಕ ಭಾಗಣ ಲೋಕಸಂಸ್ಥಂ. ಇದೆಲ್ಲ ಲೋಕಸಂಸ್ಥಂ ಸ್ಥೂಲಂ ವಪುಹು ಸಕಲ ಜೀವ ನಿಕಾಯ ಧಾಮ್ನಃ. ಇದನ್ನ ಸ್ಥೂಲ ರೂಪ ಅಂತ ತಿಳಿಲಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇನ್ನು ನರಕದ ಪರಿಚಯ ಅಂತೂ ನಮಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಹೇಳಿದ್ದು. ಎಷ್ಟು ಥರದ ಪಾಪಗಳು ಮಾಡ್ತೇವೆ, ಅದಕ್ಕೆ ತಕ್ಕ ಶಿಕ್ಷೆ ನರಕದಲ್ಲಿ ಇದ್ದೇ ಇದೆ, ಅದು ಘೋರವಾಗೇ ಇದೆ ಅಂತ ತಿಳಿಸಿದ್ರೆ ಮನುಷ್ಯ ಪಾಪದಿಂದ ದೂರ ಆಗಬಲ್ಲ. ಈ ನಿರೀಕ್ಷೆಯಿಂದ ಪರೀಕ್ಷಿತ ಶುಕರ ಸಂವಾದದೊಳಗೆ 5ನೇ ಸ್ಕಂದದ ಕೊನೆಯಲ್ಲಿ ತಾಮಿಸ್ರ, ಅಂಧತಾಮಿಸ್ರ, ಕೃಮಿಭೋಜನ ಇದನ್ನ ವರ್ಣನೆ ಮಾಡ್ತಾರೆ. ಇನ್ನು ಭಗವಂತನ ಅದ್ಭುತವಾದ ಶಕ್ತಿ ಎಷ್ಟು ಅಪಾರವಾಗಿದೆ ಅಂತ ಸ್ವಲ್ಪ ಕಲ್ಪಿಸಿಕೊಳ್ಳಿಕ್ಕೆ, ತಿಳಿಲಿಕ್ಕೆ ಭೂಗೋಳ ಖಗೋಲಗಳಲ್ಲಿರುವ ವಿಚಿತ್ರವಾದ ಮಹಿಮೆಗಳನ್ನು ಹೇಳ್ತಾರೆ. ಒಂದೊಂದು ವೃಕ್ಷ, ಒಂದೊಂದು ಪರ್ವತ, ಒಂದು ಸಮುದ್ರ, ಒಂದು ದ್ವೀಪ, ಏನ ಅದ್ಭುತತೆ ಅಲ್ಲಲ್ಲಿ ಅವುಗಳನ್ನು ಅನುಸಂಧಾನ ಮಾಡಿಸ್ತಾರೆ. 6ನೇ ಸ್ಕಂಧದಲ್ಲಿ ನಮಗೆ ಕೊಡುವ ಸಂದೇಶ ಅಜಾಮಿಳನ ಉಪಾಖ್ಯಾನ. ಹರಿನಾಮ ಸ್ಮರಣೆ ಎಷ್ಟು ಮಹತ್ತರವಾದದ್ದು, ಎಷ್ಟು ಪಾಪ ಕಳೀತದದು ಅಂತ ಅದರ ಶಕ್ತಿಯ ಮಹಿಮೆ ಹೇಳ್ತಾರೆ. ಹರಿನಾಮ ಸ್ಮರಣೆಯ ಶಕ್ತಿ ಬಹಳ ಇದೆ. ಅಜಾಮಿಳನಂಥ ಪಾಪಿಷ್ಠ ಯಮಲೋಕಕ್ಕೆ ಯಮಪಾಶ ಹಾಕಿ ಎಳೆದು ಒಯ್ಯುವಾಗಲೂ ನಾರಾಯಣ ಅಂತ ಆಟ ಆಡ್ತಿದ್ದ ಮಗನನ್ನ ನೋಡಿ ನಾರಾಯಣ ಅಂತ ಮನಸ್ಸಿನಲ್ಲಿ ಭಕ್ತಿಯಿಂದ ಕೂಗಿದ್ನಲ್ಲ, ಅವನಿಗೂ ಹೆಸರು ನಾರಾಯಣ ಅಂತ ಇಟ್ಟಿದ್ದ ಮಗನಿಗೆ ನಾರಾಯಣ ಅಂತ ಕೂಗಿದ ಯಮಪಾಶದಿಂದ ಅವನನ್ನು ದೂರ ಮಾಡಿದ್ರಂತೆ. ಇದು ನಮ್ಮ ಬದುಕಿನಲ್ಲಿ ನಾವು ಕ್ಷಣ ಬಿಡದಂತೆ ಯಾವಾಗಲೂ ಒಮ್ಮೆ ನಾರಾಯಣನ ಸ್ಮರಣೆ ಮಾಡಿದಾಗ, ಪಾಶ ಹಾಕಿದಾಗ ನಾರಾಯಣ ಅಂದದ್ದಕ್ಕೆ ಮುಕ್ತಿ ಆಯಿತು ಪಾಪಗಳಿಂದ ಅವನಿಗೆ, ಇನ್ನು ಯಾವಾಗ್ಲೂ ಹೇಳ್ತಾ ಇದ್ರೆ ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಲನಮೇವ ವಾ ವೈಕುಂಠ ನಾಮಗ್ರಹಣಂ ಅಶೇಷ ಅಗಹರಂ ವಿದುಹು. ಅಶೇಷ ಅಗಹರಂ ವಿದುಹು. ಪಾಪಗಳಿದ್ರನೇ ನರಕಕ್ಕೆ ಹೋಗೋದು. ಪಾಪ ಮಾಡಲಿಲ್ಲ ಅಂದ್ರೆ ನರಕ ಇಲ್ಲ. ಪಾಪ ಮಾಡಿಯೂ ಕೂಡ ನರಕಕ್ಕೆ ಹೋಗದೆ ಇರುವ ಹಾಗ ಹೇಗೆ ಅಂತ ಕೇಳಿದ್ದ ಪರೀಕ್ಷಿತ. ನಾಮಸ್ಮರಣೆಯಿಂದ ಅಂತ ಉತ್ತರ ಕೊಟ್ಟ. ಸಕಲ ಪಾಪಗಳ ಪ್ರಾಯಶ್ಚಿತ್ತ ಭಗವಂತನ ನಾಮ. ಇದನ್ನ ನಾವು ಮಾಡಲಿಕ್ಕೆ ಯಾವಾಗಲೂ ಪ್ರಯತ್ನ ಪಡಬೇಕು. ಒಂದು ಉಸುರು ಹೊರಗೆ ಬರ್ತದೆ ಅಂದ್ರೆ ಹರಿನಾಮದ ಜೊತೆಗೆ ಬರಬೇಕು.
ಉಸಿರು ಒಳಗೆ ಹೋಗ್ತದೆ ಅಂದ್ರೆ ಹರಿನಾಮದ ಜೊತೆಗೆ ಹೋಗ್ಬೇಕು. ಜಿಹ್ವಾ ನ ವಕ್ತಿ ಭಗವದ್ ಗುಣನಾಮಧೇಯಂ ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿರಯೇ ಕದಾಪಿ ತಾನಾನಯಧ್ವಮಸತೋ ಕೃತ ವಿಷ್ಣು ಕೃತ್ಯಾನ್. ಭಗವಂತನ ನಾಮವನ್ನ ನಾಲಿಗೆ ಸದೃಢವಾಗಿದ್ದಾಗ ಒಮ್ಮೆ ಹೇಳಿದ್ರೂ ಸಾಕು, ಅವನನ್ನ ನನ್ನ ಲೋಕಕ್ಕೆ ಕರೆ ತರಬೇಡ್ರಿ ಎಂದ್ರಂತೆ ಯಮದೇವರು ಯಮಲೋಕದಲ್ಲಿ. ಒಂದು ಬಾರಿ ಮನಸ್ಸಿನಲ್ಲಿ ದೇವರ ಚರಣಾರವಿಂದಗಳ ಸ್ಮರಣೆ ಮಾಡಿದಾನ, ಹಾಗಾದ್ರೆ ನನ್ನ ಲೋಕಕ್ಕೆ ಕರೆ ತರಬೇಡ್ರಿ. ಎಂಥ ಅದ್ಭುತ ದೇವರ ನಾಮ, ಏನ್ ಅದ್ಭುತ ಅವನ ಪಾದಕಮಲಗಳ ಚಿಂತನೆ. ಇದನ್ನು ಅರ್ಥೈಸಿಕೊಂಡು ನಾವು ನೀವುಗಳು ಸದಾ ಪರಮಾತ್ಮನ ನಾಮರತರಾಗೋಣ, ನಾಮದ ಬಲ ತಿಳಿದು ನಾಮರತರಾಗೋಣ. ಇದನ್ನ ಅಜಾಮಿಳ ಉಪಾಖ್ಯ ಅಂತ ತಿಳಿಸ್ತದೆ. ಇನ್ನು ನಾರಾಯಣ ವರ್ಮದ ಮಹಿಮೆ. ವರ್ಮ ನಾರಾಯಣಾತ್ಮಕಂ ಯಯಾ ಗುಪ್ತ ಸಹಸ್ರಾಕ್ಷ. ಬಹಳ ಅದ್ಭುತ ಇದು. ನಾರಾಯಣ ವರ್ಮವನ್ನ ಚೆನ್ನಾಗಿ ಪಾರಾಯಣ ಮಾಡುತ್ತಿದ್ರೆ ಎಲ್ಲ ದಿಕ್ಕು ವಿದಿಕ್ಕುಗಳಿಂದಲೂ ನಮಗೆ ಆಪತ್ತು ಬರದಂತೆ, ನಮಗೆ ಶತ್ರುಗಳ ಪೀಡೆ ಇಲ್ಲದಂತೆ ರಕ್ಷಣೆ ಮಾಡುತ್ತದೆ. ಪ್ರಮುಖವಾಗಿ ನಾರಾಯಣ ವರ್ಮದಲ್ಲಿ 24 ಶ್ಲೋಕಗಳು, ಉಳಿದು ಸ್ವಲ್ಪ ಫಲ ಹೇಳಲಿಕ್ಕೆ ಬಂದಿದ್ದಾರೆ. ಆ 24 ಅಕ್ಷರದ ಗಾಯತ್ರಿಯನ್ನ ವ್ಯಾಖ್ಯಾನ ರೂಪವಾಗಿ ವ್ಯಾಖ್ಯಾನಿಸುವಂತೆ ಬಂದಿದೆ. ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾ ನ್ಯಸ್ತಾಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೇ ತರಾರಿ ಚರ್ಮಾಸಿ ಗದೇಶು ಚಾಪಪಾಶಾನ್ ದಧಾನೋಷ್ಟ ಗುಣೋಷ್ಟ ಬಾಹು ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್ ದಂಧಗ್ಧಿ ಸೈನ್ಯಮಾಶು ಅಂತೆಲ್ಲ ಬರ್ತದೆ. ದಿನನಿತ್ಯ ಗುರುಪದೇಶ ತಗೊಂಡು ಅಂಗನ್ಯಾಸ ಕರನ್ಯಾಸಗಳ ಮೂಲಕ ನಾರಾಯಣ ವರ್ಮ ಪಾರಾಯಣ ಮಾಡಿದರೆ ನಮಗೆ ಸಕಲ ವಿಧವಾದ ರಕ್ಷಣೆ, ರೋಗದಿಂದ ರಕ್ಷಣೆ, ರಾಜರಿಂದ ರಕ್ಷಣೆ, ಶತ್ರುಗಳಿಂದ ರಕ್ಷಣೆ, ಭೂತ ಪ್ರೇತಗಳಿಂದ ರಕ್ಷಣೆ ಕೊಡ್ತಾನೆ. ಅವ್ಯಾವುದೂ ಏನೂ ಮಾಡದಂತೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಭಗವಂತ. ಎಂಥ ಅದ್ಭುತ. ಅಸ್ಥಿಗಳಲ್ಲಿ ಭಗವಂತನ ಸನ್ನಿಧಾನ ನಾರಾಯಣ ವರ್ಮದ ಪಾರಾಯಣದಿಂದ ಬಂತಂತೆ ದಧೀಚ ಋಷಿಗಳಿಗೆ. ಹಾಗಾಗಿ ದಧೀಚ ಋಷಿಗಳ ಅಸ್ಥಿನೇ ಇವತ್ತು ವಜ್ರಾಯುಧ ಅಂತಾಯ್ತು. ವೃತ್ರನಂಥ ಒಬ್ಬ ಅಸುರನನ್ನ ವಜ್ರಾಯುಧದಿಂದ ಸಂಹರಿಸಿ ಇಂದ್ರ ದೇವತೆಗಳಿಗೆ ರಕ್ಷಣೆ ಕೊಡಬೇಕಾಯ್ತು. ಅಂಥ ವೃತ್ರಾಸುರನ ವಧೆಗೆ ಉಪಯೋಗಿಸಿದ ವಜ್ರಾಯುಧ ಅದು ದಧೀಚ ಋಷಿಗಳ ಅಸ್ಥಿ ಅಂತ. ಅಸ್ಥಿಗಷ್ಟು ಶಕ್ತಿ ಹೇಗೆ ಬಂತು ಅಂದ್ರೆ ನಾರಾಯಣ ವರ್ಮದ ಪಾರಾಯಣದಿಂದ. ಇಂದ್ರನಂಥವನು ಈ ಸ್ತೋತ್ರದಿಂದ ಸಿದ್ಧಿ ಪಡೆದ, ಈ ಸ್ತೋತ್ರದಿಂದ ರಕ್ಷಿಸಿದ ದೇವತೆಗಳನ್ನ, ವೃತ್ರನನ್ನ ಸಂಹರಿಸಿದ ಶತ್ರುವನ್ನ. ಇನ್ನು ನಮಗೂ ಕೂಡ ದೇವತೆಗಳು ಈ ಸ್ತೋತ್ರವನ್ನ ದಿನನಿತ್ಯ ಪಾರಾಯಣ ಮಾಡಿ ಸಿದ್ಧಿ ಪಡಿತಾರೆ. ನಮಗೂ ಅಂಥ ಅದ್ಭುತವಾದ ನಾರಾಯಣ ವರ್ಮ ಪ್ರಾಪ್ತ ಆಗಿದೆ. ಒಬ್ಬ ಗುರುಗಳನ್ನು ಅವಲಂಬಿಸಿ ಅದನ್ನ ಚೆನ್ನಾಗಿ ಪಾರಾಯಣ ಮಾಡಿ ಅಭೀಷ್ಟೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಬರ್ತದೆ. ಸಾಧನದಲ್ಲಿ ಯಾವುದಾದ್ರೂ ಪ್ರತಿಬಂಧಕಗಳಿದ್ರೆ ಮುಕ್ತಿ ಮಾರ್ಗಕ್ಕೆ ಪ್ರತಿಬಂಧಕವಾದದ್ದನ್ನು ದೂರ ಮಾಡಿಕೊಳ್ಳಿಕ್ಕೆ ಬರ್ತದೆ ಅಂತ ಸಂದೇಶ ಹೇಳ್ತದೆ. ಇನ್ನು ಶಬಲಾಶ್ವ ಹರಿಯೇಶ್ವರಿಗೆ ಆಧ್ಯಾತ್ಮಿಕ ಪ್ರಶ್ನೋತ್ತರಗಳ ಮೂಲಕ ನಾರದರು ಅವರನ್ನ ಬದಲಾವಣೆ ಮಾಡಿಬಿಟ್ರಂತೆ. ಅವರು ಹೊರಟದ್ದು ಸೃಷ್ಟಿ ಕಾರ್ಯದಲ್ಲಿ ಅದನ್ನು ಮಾಡಬೇಕು ಅಂತ. ಆದರೆ ನಾರದರ ಪ್ರಶ್ನೆಗಳು ಅವರನ್ನ ಪೂರ್ಣ ಬದಲು ಮಾಡಿಬಿಡ್ತು, ಸಾಧನದ ದಾರಿ ಕರೆದುಕೊಂಡು ಹೋಯಿತು ಅಂತ. ನಾರದರು ಮಾಡಿದ ಆಧ್ಯಾತ್ಮಿಕ ಪ್ರಶ್ನೆಗಳು ಅಂತ ಭಾಗವತದ 6ನೇ ಸ್ಕಂದದಲ್ಲಿ ಪ್ರಸಿದ್ಧ. ಇದು ಎಲ್ಲ ಇವತ್ತು ಪ್ರಸ್ತುತವಾದವುಗಳೇ. 7ನೇ ಸ್ಕಂದದಲ್ಲಿ ಪ್ರಹ್ಲಾದ ಹಾಗೂ ನರಸಿಂಹನ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳ್ತಾರೆ. ಪ್ರಹ್ಲಾದ ಮಾಡಿದ ಸ್ತೋತ್ರ, ಪ್ರಹ್ಲಾದ ಮಾಡಿದ ಹರಿಭಕ್ತಿ, ಪ್ರಹ್ಲಾದ ಮಾಡಿದಂತಹ ವಿದ್ಯಾರ್ಥಿಗಳನ್ನ, ಅಸುರ ವಿದ್ಯಾರ್ಥಿಗಳ ಕುರಿತು ಉಪದೇಶ. ಇದು ಯಾವತ್ತೂ ಕೂಡ ಭಾಗವತ ನಮಗೋಸ್ಕರ ಹೇಳಿದ್ದು. ಇದು ನಮ್ಮನ್ನ ತಿದ್ದುಪಡಿ ಮಾಡ್ತದೆ. ಅದನ್ನ ಮತ್ತೆ ಮುಂದಿನ ಉಪನ್ಯಾಸದಲ್ಲಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ.
ಶ್ರೀಪಾದರಾಜ ಮಠಾಧೀಶರ ಆಯೋಜನೆಯಲ್ಲಿ ಮೂಡಿ ಬರ್ತಾ ಇದೆ ಆನ್ಲೈನ್ ಮೂಲಕವಾದ ಶ್ರೀಮದ್ ಭಾಗವತ ಸಪ್ತ ಸಪ್ತಾಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಸಜ್ಜನರೆಲ್ಲ ಪಡೆಯುವಂತಾಗಲಿ. ಈ ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.